ಆವಜನ್ಮದ ಸುಕೃತ ಫಲ ಆವಜನ್ಮದ ಸುಕೃತ ಫಲ ನೆರೆದಿ ಒದುವ ಸೇರಿದರೋ ಧನ್ಯರು ತಾವಲ ಬಳಿಕೇನು ಪೂರ್ವದ ಸುಖದ ಸರ್ವಸ್ವ ಪೂರ್ವದ ಸುಖದ ಸರ್ವಸ್ವ ಭಾವಿಸಲು ಸುಕೃತಾವಳಿಗಳಿಂದ ಈ ವನಿತೆಯಲ್ಲಿಂದ ಮೇನ್ನಾವುದು ಅತಿಶಯವುಂಟೆನುತ ಖಳರಾಯನಿದಿರೆದ್ದ ಭಾವಿಸಲು ಸುಕೃತಾವಳಿಗಳಿಂದ ಈ ವನಿತೆಯಲ್ಲಿಂದ ಇನ್ನಾವುದತಿಶಯವುಂಟೆನುತ ಖಳರಾಯನಿದಿರೆದ್ದ. ಕೀಚಕ ದ್ರೌಪದಿಯನ್ನು ನೋಡ್ತಾ ಇದ್ದಾನೆ. ಆಕೆ ಬರ್ತಿದ್ದಾಳೆ. ಆಕೆ ರೂಪ ನೋಡಿಬಿಟ್ಟು ಇವನು ಯೋಚನೆ ಮಾಡ್ತಾ ಇದ್ದಾನೆ, ಯಾವ ಜನ್ಮದಲ್ಲಿ ಸುಕೃತ ಫಲದಿಂದ ಇಂಥ ಒಳ್ಳೆಯ ರೂಪಸಿಯಾದಂಥ ಪತ್ನಿಯನ್ನು ಪಡ್ಕೊಂಡಿದ್ದಾರೆ ಇವಳ ಪತಿಗಳು. ಅವರು ಪೂರ್ವ ಜನ್ಮಗಳಲ್ಲಿ ಏನೇನು ಸುಖ ಪಡಬೇಕಾಗಿತ್ತೋ ಅದೆಲ್ಲವನ್ನು ಸೇರಿಸಿ ಅವ್ರಿಗೆ ಬಂದಿದೆ, ಈ ಸುಖ ಬಂದಿದೆ ಅವ್ರಿಗೆ. ಮುಂದಕ್ಕೆ ಹೋಗಿ ಹೇಳ್ತಾನೆ, ಸುಕೃತಾವಳಿಗಳಿಂದ ವನಿತೆಯಲ್ಲಿಂದ ಮೇಣು ಇನ್ಯಾವುದು ಅತಿಶಯ ಉಂಟೆನದ ಖಳರಾಯ ನಿದಿರೆದ್ದ. ಕುಮಾರವ್ಯಾಸ ಹೇಳ್ತಾನೆ, ಖಳರಾಯ ಅಂತ ಅವರು ಬರೀ ಖಳನಾಯಕ ಅಂತ ಹೇಳಲ್ಲ, ಖಳರಾಯ ಅಂದರೆ ದುಷ್ಟ ಬುದ್ಧಿ ಅಂತ. ಈ ದುಷ್ಟನಾದಂಥ ಕೀಚಕ ಅವನು ನೋಡಿಬಿಟ್ಟು ಇಂಥ ವನಿತೆ ಹೆಂಗಸು ಅದಕ್ಕಿಂತ ಇನ್ನು ಅತಿಶಯ ಇನ್ಯಾವುದಿದೆ, ಅದನ್ನು ಅವಳನ್ನು ಪಡ್ಕೊಳ್ಳೋಕ್ಕಿಂತ ಅತಿಶಯ ಇನ್ಯಾವುದಿದೆ, ಎಷ್ಟು ಸುಕೃತ ಮಾಡಿದ್ದಾರೆ ಇವರು, ಯಾವ ಜನ್ಮದ ಪುಣ್ಯದ ಫಲದಿಂದ ಇಂಥ ಒಂದು ವ್ಯಕ್ತಿಯನ್ನು ಅವರು ಪತ್ನಿಯಾಗಿ ಪಡೆದಿದ್ದಾರೆ, ಇಂಥಕ್ಕಿಂತ ಇದು ಏನಿದೆ ಅಂತ ಹೇಳಿ ಆ ದುಷ್ಟ ಅಂಥ ಕೀಚಕ ಮೇಲೆ ಎದ್ದಂತೆ ಮುಂದೇನು ಮಾಡ್ತಾನೆ ನೋಡೋಣ. ತರುಣಿ ಬಾ ಕುಳ್ಳಿರು, ತರುಣಿ ಬಾ ಕುಳ್ಳಿರು, ಮದಂತ ಕರಣದೆರಡರಗಿತ್ತು, ಕಾಮನ ದುರುಳು ತನಕಿನ್ನಂಜುವೆನೇ, ನೀ ನನಗೆ ಬಲವಾಗಿ ಬಿರುದ ಕಟ್ಟುವೆನಿಂದುವಿಗೆ, ಬಿರುದ ಕಟ್ಟುವೆನು ಇಂದುವಿಗೆ, ಮಧುಕರಗೆ ಕೋಗಿಲೆಗೆಂದು ಖಳನಬ್ಬರಿಸಿ ನುಡಿಯಲು ಖಾತಿಗೊಂಡಿಂತೆಂದಳು ಇಂದು ಮುಖಿ. ಬಿರುದ ಕಟ್ಟುವೆನಿಂದುವಿಗೆ, ಮಧುಕರಗೆ ಕೋಗಿಲೆಗೆಂದು ಖಳನಬ್ಬರಿಸಿ ನುಡಿಯಲು ಖಾತಿಗೊಂಡಿಂತೆಂದಳಿಂದು ಮುಖಿ. ಇಲ್ಲಿ ದ್ರೌಪದಿಯನ್ನು ನೋಡಿ ಕೀಚಕ ಮುಂದೆ ಹೇಳ್ತಾನೆ, ತರುಣಿ ಬಾ ಕುಳ್ಳಿರು, ಎಲ್ಲಿ ತರುಣಿ ಬಾ ಇಲ್ಲಿ ಕೂತ್ಕೋ. ಮುಂದಕ್ಕೆ ಹೇಳ್ತಾನೆ, ಮದಂತಃಕರಣದೆಡರಡಗಿತ್ತು, ಅಂದರೆ ನನ್ನ ಅಂತಃಕರಣದಲ್ಲಿ ಎಡರು ಅಂದರೆ ಏನಾದರೂ ಅಡ್ಡಿ ಆಗುತ್ತೇನೋ ಅಂಥೇಳಿ ನನಗೆ ಒಂದು ಯೋಚನೆ ಇತ್ತು. ನೀನು ಬರ್ತೀಯೋ ಇಲ್ವೋ ಅನ್ನುವಂಥ ಒಂದು ಹೊಯ್ದಾಟ ಇತ್ತು ಮನಸ್ಸಿನೊಳಗೆ. ಈಗ ನೀ ಬಂದಿದೆಯಲ್ಲ, ಆ ತೊಡಕು ಇಲ್ಲವಾಗಿದೆ. ಕಾಮನ ದುರುಳತನಕ್ಕಿನ್ನಂಜುವೆನೆ
ನೀ ನನಗೆ ಬಲವಾಗೆ ಅಂತಾನೆ. ನೀನು ನನಗೆ ಬಲವಾಗಿ ನಿಂತಿದೀಯ. ನೀನು ಬಂದಿರೋದ್ರಿಂದ ಈ ಮನ್ಮಥನ ಉಪಟಳಗಳಿಗೆ ನಾನು ಹೆದರ್ತೀನ? ಈಗ ಹೆದರೋದಿಲ್ಲ. ಯೋಚನೆ ಮಾಡದ ನಾನು, ನನಗೆಲ್ಲ ಧೈರ್ಯ ಬಂದ್ಬಿಡ್ತು. ಮುಂದಕ್ಕೆ ಹೇಳ್ತಾನೆ, ಬಿರುದ ಕಟ್ಟುವೆ ನಿಂದುವಿಗೆ ಮಧುಕರಗೆ ಕೋಗಿಲೆಗೆ. ಇಂದು ಅಂದರೆ ಚಂದ್ರ, ಮಧುಕರ ಅಂದರೆ ದುಂಬಿ. ಬಿರುದು ಕಟ್ಟುವೆ ಅಂದರೆ ಅವನು ಬಿರುದು ಕೊಡ್ತಾನಂತೆ. ಯಾರಿಗೆ? ಚಂದ್ರನಿಗೆ, ದುಂಬಿಗೆ, ಕೋಗಿಲೆಗೆ. ಈ 3 ಜನಕ್ಕೆ ಇವನು ಬಿರುದು ಕೊಡ್ತಾನಂತೆ. ಇವನು ಬಿರುದು ಕೊಡೋಕ್ಕೆ ಅರ್ಹನೇ ಇಲ್ಲವೇ? ಅದ್ರ ಬಗ್ಗೆ ಮಾತಾಡೋದು ಬೇಡ, ನಾವು ಯೋಚನೆ ಮಾಡೋದು ಬೇಡ. ಅವನು ಯಾರು? ಅವನು ಖಳ ತಾನೆ ಎಷ್ಟಾದ್ರೂ. ಆ ರೀತಿ ಅವನು ಖಳನಬ್ಬರಿಸಿ ನುಡಿಯಲು, ಆ ಖಳ ಅಬ್ಬರಿಸಿ ನುಡಿತಾನಂತೆ. ದ್ರೌಪದಿಗೆ ಹೇಳ್ತಾನೆ, ಬಾ ನನ್ನ ಹತ್ರ ಬಾ ನೀನು ಅಂತ ನುಡಿದಾಗ ದ್ರೌಪದಿಗೆ ಒಂಥರ ವಿಪರೀತವಾದಂತಹ ಕೋಪ ಬರುತ್ತೆ. ಆ ಕೋಪದಿಂದ ಖಾತಿಗೊಂಡು ಇಂತೆಂದಳಿಂದು ಮುಖಿ. ಕೋಪದಿಂದ, ವಿಪರೀತವಾದಂಥ ಕೋಪ ಬಂದಿರೋದ್ರಿಂದ ಈ ರೀತಿ ಹೇಳ್ತಾಳಂತೆ ಅವಳು. ಇಂದುಮುಖಿ, ಅವಳು ಚಂದ್ರಮುಖಿ ಅಂತ ಹೇಳ್ತಾನೆ ಕುಮಾರವ್ಯಾಸ. ಇಂದುಮುಖಿ, ಆ ಚಂದ್ರಮುಖಿ ಕೋಪದಿಂದ, ವಿಪರೀತವಾದಂಥ ಕೋಪ ಇರುತ್ತೆ ಅವಳಿಗೆ, ಅದರಿಂದ ಈ ರೀತಿ ಹೇಳ್ತಾಳೆ ಅಂತ.